ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಇದು ಚುನಾವಣೆಯ ವರ್ಷ. ಯಾವುದೇ ಪಕ್ಷಗಳಿರಲಿ, ಗ್ಯಾರಂಟಿ ಗ್ಯಾರಂಟಿ, ಭರವಸೆ, ಆಶ್ವಾಸನೆ, ಈ ಪದಗಳು ಹೆಚ್ಚು ಚುನಾವಣೆ ಮುಗಿಯುವವರೆಗೂ ಕೂಡ ನಮ್ಮ ಕಿವಿಗಳಲ್ಲಿ ಮರ್ದನಿಸುತ್ತೆ. ಹೌದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಒಂದು ಅಲೆಯನ್ನೇ ಸೃಷ್ಟಿಸಿತ್ತು. ಗೆದ್ದ ನಂತರ ಆ 5 ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿದ್ದು ಇತಿಹಾಸ, ಚರಿತ್ರೆ. ಈಗ ಅಂತಹದ್ದೇ ಗ್ಯಾರಂಟಿಯೊಂದನ್ನು ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಕರ್ನಾಟಕ ಗೆದ್ದಂತೆ ಗ್ಯಾರಂಟಿ ಯೋಜನೆಗಳ ಮೂಲಕ ದಿಲ್ಲಿ ಗದ್ದುಗೆ ಗೆಲ್ಲುತ್ತಾರಾ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ? ಈಗೊಂದು ಪ್ರಶ್ನೆ ರಾಹುಲ್ ಗಾಂಧಿ ಅವರ ಮಾತುಗಳಲ್ಲಿ ಸ್ಪಷ್ಟವಾಗ್ತಾ ಇದೆ. ಏನಿದು ಪಂಚ ಗ್ಯಾರಂಟಿಗಳು? ಹಾಗಾದ್ರೆ ಈ 5 ಗ್ಯಾರಂಟಿಗಳಾದ್ರೂ ಏನು? ಈ 5 ಗ್ಯಾರಂಟಿ ಯೋಜನೆಯ ಒಳಗೆ ಯಾವೆಲ್ಲ ವರ್ಗಗಳು ಬರುತ್ತೆ? ಯಾರಿಗೆಲ್ಲ ಈ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತೆ? ಗಿಗ್ ಅನ್ನುವ ಯೋಜನೆಯ ಮೂಲಕ ಆರ್ಥಿಕತೆಯಲ್ಲಿ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಡೆಲಿವರಿ ಬಾಯ್ಗಳು, ಸೆಕ್ಯೂರಿಟಿ ಗಾರ್ಡ್ಗಳು, ಓಲಾ, ಊಬರ್, ಕ್ಯಾಬ್ ಡ್ರೈವರ್ಗಳು ಸೇರಿದಂತೆ ಅನೇಕ ಅಸಂಘಟಿತ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡ್ತೇವೆ. ಏಕಾಏಕಿ ಅವರನ್ನು ಕೆಲಸದಿಂದ ತೆಗೆದು ಹಾಕುವಂತಿಲ್ಲ, ಅವರಿಗೆ ಕಾನೂನಿನ ನೆರವು ನೀಡುತ್ತೇವೆ. ಅವರು ನಿವೃತ್ತಿಯಾದ ನಂತರ ಅವರಿಗೆ ಪಿಂಚಣಿಯ ವ್ಯವಸ್ಥೆ ಮಾಡುತ್ತೇವೆ ಎನ್ನುವ ಬಹುದೊಡ್ಡ ಘೋಷಣೆಯನ್ನು ಕಾಂಗ್ರೆಸ್ ಮೊದಲನೇದಾಗಿ ಘೋಷಿಸಿದೆ. ಯುವ ಬೆಳಕು ಯೋಜನೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 5,000 ಕೋಟಿ ಮೊತ್ತದ ನಿಧಿಯೊಂದನ್ನು ಸ್ಥಾಪಿಸುತ್ತೇವೆ. ಈ ಹಣದಲ್ಲಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಿರುದ್ಯೋಗಿ ಯುವಕರಿಗೆ ತರಬೇತಿಯೊಂದಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡುತ್ತೇವೆ ಎನ್ನುವ ಮೂಲಕ ಎರಡನೇ ಬಹುದೊಡ್ಡ ಘೋಷಣೆಯನ್ನು ಕಾಂಗ್ರೆಸ್ ಮುಖ್ಯಸ್ಥ ರಾಹುಲ್ ಗಾಂಧಿ ಮಾಡಿದ್ದಾರೆ. ಪ್ರಥಮ ನೌಕರಿ. ಅರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಆಯೇಗಾ, ನಾವು ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿ 10 ವರ್ಷಗಳ ಕಾಲ ದೇಶವನ್ನ ಆಳಿದ ಪ್ರಧಾನಮಂತ್ರಿಗಳು ಇದುವರೆಗೂ ಕೂಡ ಉದ್ಯೋಗದ ಲೆಕ್ಕನು ಕೊಡ್ತಾ ಇಲ್ಲ, ಬುಕ್ಕನ್ನು ತೆರೆದಿಡ್ತಾ ಇಲ್ಲ. ಅದರ ನಡುವೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಬಿಡುಗಾಯಿಸ್ತಾ ಇದೆ ಅನ್ನುವ ವಿಶ್ವ ಬ್ಯಾಂಕ್ ವರದಿಯ ಅನ್ವಯ ಎಐಸಿಸಿ ಮಾಜಿ ಮುಖ್ಯಸ್ಥ ರಾಹುಲ್ ಗಾಂಧಿ ಅವರು ಈ ದೇಶದ ನಿರುದ್ಯೋಗಿ ಯುವಕರಿಗೆ ಬಹುದೊಡ್ಡ ಗ್ಯಾರಂಟಿಯೊಂದನ್ನು ನೀಡಿದ್ದಾರೆ. 2022ರಲ್ಲಿ ವಿಶ್ವ ಬ್ಯಾಂಕ್ ರಿಲೀಸ್ ಮಾಡಿದ ವರದಿಯಲ್ಲಿ ಪಾಕಿಸ್ತಾನ 13.3% ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ಬಾಂಗ್ಲಾದೇಶ 12.9% ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ಭೂತಾನ್ 14.4% ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ನಮ್ಮ ದೇಶ ಭಾರತ 23.22% ನಿರುದ್ಯೋಗ ಸಮಸ್ಯೆಯಿಂದ ಭಾರತ ಬಳಲಿ ಬೆಂಡಾಗ್ತಾ ಇದೆ. ಈ ದೇಶದ ಯುವಕರು ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಖಾಸಗಿ, ಅರೆ ಖಾಸಗಿ ಸಂಸ್ಥೆಯ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಈ ಒಂದು ಚಿತ್ರಣವನ್ನು ಗಮನಿಸಿರುವ ರಾಹುಲ್ ಗಾಂಧಿ ಅವರು ಉದ್ಯೋಗ ಖಾತ್ರಿ ಭರವಸೆಯನ್ನು ನೀಡಿದ್ದಾರೆ. ಇದಲ್ಲದೆ ಉತ್ತರ ಪ್ರದೇಶದಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಹುದೊಡ್ಡ ತಲೆನೋವಿಗೆ ನಾವು ಶಾಶ್ವತವಾದಂತಹ ಪರಿಹಾರ ಕೊಡ್ತೇವೆ, ನಿಮಗೆ ಉದ್ಯೋಗದ ಭದ್ರತೆ ಕೊಡ್ತೇವೆ ಅನ್ನುವ ಮಾತುಗಳನ್ನು ಉತ್ತರ ಪ್ರದೇಶದ ಯುವ ಜನರಿಗೆ ಮನ ಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ಮೊದಲ ನೌಕರಿ ಖಚಿತ. ಈ ಯೋಜನೆಯ ಮೂಲಕ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಸುಮಾರು 30 ಲಕ್ಷ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ. ನಿರುದ್ಯೋಗ ಯುವಕರಿಗೆ, ಪದವೀಧರರಿಗೆ ನಾವು ಈ ಹುದ್ದೆಗಳನ್ನು ತುಂಬುವ ಮೂಲಕ ಅವರ ಒಂದು ಸಾಮಾಜಿಕವಾಗಿ ಅವರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಣೆ ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅನ್ನುವ ಮಾತನ್ನು ಯುಪಿಯ ನೆಲದಲ್ಲಿ, ರಾಮನ ಜನ್ಮಭೂಮಿಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ನ್ಯಾಯ ಯೋಜನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಉಚ್ಚರಿಸಿದಂತಹ ಯೋಜನೆಯನ್ನು ಪುನಃ ರಾಹುಲ್ ಗಾಂಧಿ ಅವರು ಕೈ ಎತ್ತಿಕೊಂಡಿದ್ದಾರೆ. ಯಾವುದದು ನ್ಯಾಯ ಯೋಜನೆ? 1 ವರ್ಷಕ್ಕೆ
ಪ್ರತಿ ಕುಟುಂಬಕ್ಕೆ 72,000 ರೂಪಾಯಿಗಳ ನಗದಿನ ಗ್ಯಾರಂಟಿ ಯೋಜನೆ, ನ್ಯಾಯ್ ಯೋಜನೆ. ಈ ಯೋಜನೆಯ ಮೂಲಕ ದೇಶದಲ್ಲಿರ್ತಕ್ಕಂಥ ಕಡು ಬಡತನದಿಂದ ನರಳುತ್ತಿರುವ ಕುಟುಂಬಗಳಿಗೆ ಸಾಮಾಜಿಕ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ನಾವು ಜಾರಿಗೊಳಿಸುತ್ತೇವೆ ಅನ್ನುವ ಅಚಲವಾದ ವಿಶ್ವಾಸದ ನುಡಿಗಳನ್ನು ಎಐಸಿಸಿ ಮಾಜಿ ಮುಖ್ಯಸ್ಥ ರಾಹುಲ್ ಗಾಂಧಿ ಅವರು ನುಡಿತಾ ಇದ್ದಾರೆ. ಯುವ ಕ್ರಾಂತಿ ಯೋಜನೆ ಜರ್ಮನ್ ಮಾದರಿಯಲ್ಲಿ ಈ ದೇಶದ ಯುವಕರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುತ್ತೇವೆ. ಇವತ್ತು ಜರ್ಮನ್ ಯುರೋಪ್ ಖಂಡದಲ್ಲಿಯೇ ಅತಿ ಕಡಿಮೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ಭಾರತ ಮತ್ತು ಇತರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಜರ್ಮನಿನ ಒಂದು ನಿರುದ್ಯೋಗ ಪ್ರಮಾಣ 1-2% ಬರುತ್ತೆ. ಆದ್ರೆ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಲ್ಲಿ ನಿರುದ್ಯೋಗದ ಪ್ರಮಾಣ 22% ಇದೆ ಅಂತಂದ್ರೆ ಸುಮಾರು 140 ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ 40-45 ಕೋಟಿ ಜನ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲಿ ಬೆಂಡಾಗ್ತಾ ಇದ್ದಾರೆ. ಹೀಗಾದ್ರೆ ಭಾರತ ಅಭಿವೃದ್ಧಿ ಆಗುತ್ತಾ, ವಿಕಾಸದತ್ತ ಸಾಗುತ್ತಾ? ಹಾಗಾದ್ರೆ ಭಾರತ ಈ ಒಂದು ಯೋಜನೆಗೆ ಅಂದ್ರೆ ಉದ್ಯೋಗದಿಂದ ಯಾರು ವಂಚಿತರಾಗ್ತಾ ಇದ್ದಾರಲ್ಲ ಅವರಿಗೆಲ್ಲ ಸಾಮಾಜಿಕವಾಗಿ ಒಂದು ಭದ್ರತೆ ಕೊಡುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಯುವ ಕ್ರಾಂತಿ ಯೋಜನೆಯನ್ನು ಘೋಷಿಸಿದೆ. ಇವತ್ತು ಜರ್ಮನ್ ದೇಶದಲ್ಲಿ SLC PUC ನಂತರ ಅವ್ರಿಗೆ 2 ಆಪ್ಷನ್ ಸಿಗುತ್ತೆ. ಒಂದು ಹೈಯರ್ ಎಜುಕೇಶನ್, ಇನ್ನೊಂದು ಉದ್ಯೋಗಾಧಾರಿತ ಶಿಕ್ಷಣ. ಅಲ್ಲಿ ಬಹುತೇಕ 50-60% ವಿದ್ಯಾರ್ಥಿಗಳು ಉದ್ಯೋಗಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒಲವು ತೋರಿಸ್ತಾರೆ. 2-3 ವರ್ಷ ಅಪ್ರೆಂಟಿಸ್ಶಿಪ್ ಅಲ್ಲಿ ನಡೆಯುತ್ತೆ. ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಕೆಲಸ ಮಾಡಬೇಕು ಆಯಾ ಕ್ಷೇತ್ರದ ಪರಿಣಿತಿ ಹೊಂದಿದ ಒಂದು ತಜ್ಞರ ತಂಡ ಅವರಿಗೆ ಟೀಚ್ ಮಾಡುತ್ತೆ. 30% ಥಿಯರಿ ಕ್ಲಾಸಸ್ ಇದ್ರೆ 70% ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಅಲ್ಲಿನ ಎಲ್ಲ ಕೈಗಾರಿಕೆಗಳಲ್ಲಿ ಆ ವಿದ್ಯಾರ್ಥಿಗಳು ಹೋಗಿ ಪ್ರಾಯೋಗಿಕವಾಗಿ ಆ ಒಂದು ಕೌಶಲ್ಯವನ್ನು ಕಲಿಯುವ ಮೂಲಕ ಉದ್ಯೋಗವನ್ನು ಪಡೆಯುವ ಒಂದು ಬೆಳವಣಿಗೆ ದರದಲ್ಲಿ ಅವರು ಉನ್ನತವಾಗಿ ಹೇರ್ತಾ ಇದ್ದಾರೆ. ಅಂದ್ರೆ ಕೌಶಲ್ಯವನ್ನು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಈ ಒಂದು ಪರಿಕಲ್ಪನೆಯನ್ನು ಭಾರತದಲ್ಲಿ ಅಳವಡಿಸುತ್ತೇವೆ ಯುವ ಕ್ರಾಂತಿಯ ಮೂಲಕ. ಈ ರೀತಿಯ ಕ್ರಿಯಾತ್ಮಕ ಯೋಜನೆಗಳನ್ನು ಈ ದೇಶದ ನಿವಾಸಿಗಳಿಗೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರ ಕಾಂಗ್ರೆಸ್ ಅನ್ನುವ ಪ್ರಶ್ನೆ ದೇಶದ ಜನರನ್ನ ಕಾಡ್ತಾ ಇದೆ. ಹಾಗಾದ್ರೆ 2024ರ ಚುನಾವಣೆಯಲ್ಲಿ ನಿರುದ್ಯೋಗದಿಂದ ತತ್ತರಿಸಿದಂತಹ ಈ ದೇಶದ ಯುವ ಜನತೆಯ ಮತ ಯಾರಿಗೆ ಅನ್ನೋದನ್ನ ಈ ದೇಶನೇ ನಿರ್ಧಾರ ಮಾಡಲಿದೆ.